ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸರ್, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ. ನಾನು ಕೂಡ ತುಂಬಾನೇ ಚೆನ್ನಾಗಿದ್ದೀನಿ. ಹಾಗೆ ಇವತ್ತು ಶುಕ್ರವಾರ, ತಲೆಗೆ ಮೆಹಂದಿ ಹಚ್ಕೊಂಡಿದ್ದೆ. ಸ್ನಾನ ಮಾಡ್ಕೊಂಡು ಬಂದಿದ್ದೀನಿ ಇವಾಗ. ಸೊ ಸ್ನಾನ ಮಾಡಿಕೊಂಡು ಫಸ್ಟ್ ದೇವ್ರ ಮನೆ ಪೂಜೆ ಮಾಡ್ಕೊಳ್ಳೋಣ. ಶುಕ್ರವಾರ ಅಲ್ಲ, ಬೇಗನೂ ಸ್ನಾನ ಆಗಿದೆ. ಸೊ ಬೇಗ ಪೂಜೆ ಮಾಡ್ಕೊಂಡ್ಬಿಡೋಣ ಫಸ್ಟು ಅಂತ ಹೇಳಿ ಪೂಜೆ ಮಾಡ್ಕೊಳ್ಳೋಕ್ಕೆ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್. ಸೊ ಇನ್ನು ಹೊಸ್ಲಿಗೆ ರಂಗೋಲಿ ಹಾಕಿಲ್ಲ ಅಂದರೆ ಸಮಾಧಾನನೇ ಆಗೋದಿಲ್ಲ. ರಂಗೋಲಿ ಹಾಕೋತಾ ಇದ್ದೀನಿ. ಮನೆಯಲ್ಲಿ ಬೆಳಗ್ಗೆ ಎದ್ದ ತಕ್ಷಣ ಈ ಥರ ಪೂಜೆ ಎಲ್ಲ ಮಾಡಿಕೊಂಡ್ರೆ ಒಂಥರ ಪಾಸಿಟಿವ್ ವೈಬ್ಸ್ ಫ್ರೆಂಡ್ಸ್. ಹಾಗೆ ದಾಸವಾಳ ಹೂ ಇದ್ಬಿಟ್ರೆ ದೇವ್ರ ಮನೆ ಇನ್ನೂ ಲಕ್ಷಣವಾಗಿ ತುಂಬ ಚೆನ್ನಾಗಿ ಕಾಣ್ತಾ ಇರುತ್ತೆ. ಸೊ ಈ ದಾಸವಾಳನ ನಮ್ಮಮ್ಮ ಕಳಿಸಿದ್ರು. ಅವ್ರ ಮನೇಲಿ ಗಿಡಗಳಲ್ಲಿ ತುಂಬ ಚೆನ್ನಾಗಿ ದಾಸವಾಳ ಬಿಡ್ತವೆ ಫ್ರೆಂಡ್ಸ್. ಹಾಯ್ ಫ್ರೆಂಡ್ಸ್, ಪೂಜೆ ಎಲ್ಲ ಮುಗಿಸ್ಕೊಂಡು ರೆಡಿಯಾಗಿ ಇವಾಗ ಬಾಕ್ಸಿಗೆ ಚಿತ್ರಾನ್ನ ಮಾಡೋಕ್ಕೆ ಅನ್ನನ ಮಾಡಿ ಇದು ತಣ್ಣಗೆ ಮಾಡೋಕ್ಕೆ ಇಟ್ಟಿದ್ದೀನಿ. ಯಾವುದೇ ರೈಸ್ ಐಟಮ್ ಮಾಡಿದ್ರು ಈ ಥರ ಅನ್ನ ಮಾಡಿಕೊಂಡು ಒಂದು ತಟ್ಟೆಗೆ ಇಲ್ಲ ಬೇಸನಿಗೆ ಹಾಕಿ ತಣ್ಣಗೆ ಮಾಡೋಕ್ಕೆ ಇಟ್ಬಿಡಿ. ಇದು ಚೆನ್ನಾಗಿ ಉದುರು ಆಗುತ್ತೆ. ಹಾಗೆ ಸಿಂಪಲ್ ಆಗಿ ಒಂದು ಇಬ್ಬರಿಗೆ ಚಿತ್ರಾನ್ನ, ಈರುಳ್ಳಿ ಇಲ್ಲ ಏನಿಲ್ಲ. ಸೊ ಈರುಳ್ಳಿ ಇಲ್ಲದೆ ಒಂದು ದಿಢೀರಾಗಿ ಚಿತ್ರಾನ್ನ ಹೇಗೆ ಮಾಡೋದಂತ ತೋರಿಸ್ಕೊಡ್ತೀನಿ. ಹಾಗೆ ಕರಿಬೇವು ಮಾತ್ರ ತುಂಬ ಫ್ರೆಶ್ ಆಗಿ ನಮ್ಮ ನೇತ್ರಮ್ಮ ತುಂಬ ಚೆನ್ನಾಗಿ, ಅಂದರೆ ಜವಾರಿ ಘಮ ಘಮ ಅಂತಿದೆ. ಸೊ ಜವಾರಿ ಕರಿಬೇವು ತಂದುಕೊಟ್ಟಿದ್ದಾರೆ. ಇವಾಗ ತಡ ಮಾಡದೆ ದಿಢೀರಾಗಿ ಸಿಂಪಲ್ ಆಗಿ ಚಿತ್ರಾನ್ನ ಹೇಗೆ ಮಾಡೋದಂತ ತಿಳಿಸ್ಕೊಡ್ತೀನಿ. ಇದು ಮಕ್ಳಿಗೆ ಬಾಕ್ಸಿಗೆ, ಕೆಲವರು ಈರುಳ್ಳಿನೇ ತಿನ್ನೋದಿಲ್ಲ ಫ್ರೆಂಡ್ಸ್. ಈರುಳ್ಳಿ ಹಾಕಿದ್ರೆ ಚಿತ್ರಾನ್ನ ಬೇಡ ನನಗೆ, ಅದು ಬೇಡ ಇದು ಬೇಡ ಅಂತಿರ್ತಾರೆ ಮಕ್ಕಳು. ಸೊ ಅಂಥವ್ರಿಗೆ, ಆ ಮಕ್ಕಳಿಗೆ ಈರುಳ್ಳಿ ಇಲ್ಲದೆ ದಿಢೀರಾಗಿ ಚಿತ್ರಾನ್ನ ಹೇಗೆ ಮಾಡೋದಂತ ತೋರಿಸ್ತೀನಿ, ಬನ್ನಿ. ಇದಕ್ಕೆ ಜಾಸ್ತಿ ಏನು ಐಟಮ್ಸ್ ಇಲ್ಲ. ಹಸಿಮೆಣಸಿನ್ಕಾಯಿ, ಖಾರ ಇದ್ದರೆ ಒಂದು ಕಡಿಮೆ ಹಾಕ್ಕೊಳ್ಳಿ. ಸೊ ನಾನು ಇಲ್ಲಿ ಒಂದು ಸಪ್ಪೆ ಇದೆ ಮೆಣಸಿನ್ಕಾಯಿ, ಒಂದು 4 ಮೆಣಸಿನ್ಕಾಯಿ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಶುಂಠಿ, ನೋಡಿ ಇಬ್ಬರಿಗೆ ಇದು ಸ್ವಲ್ಪ ಶುಂಠಿ, ಒಂದಿಷ್ಟು ಬೆಳ್ಳುಳ್ಳಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ನೋಡಿ ಸಿಂಪಲ್. ಹಾಗೆ ಇದಕ್ಕೆ ಉಪ್ಪು ಹಾಕ್ಕೊಂಡು ತರ್ತರಿಯಾಗಿ ಮಿಕ್ಸಿ ಮಾಡ್ಕೊಳ್ಳೋಣ. ಈ ಹಸಿಮೆಣಸಿನ್ಕಾಯಿ ಹಾಕಿದಾಗ ಈ ಥರ ಉಪ್ಪು ಹಾಕಿ ನೀವು ಮಿಕ್ಸಿ ಮಾಡಿದರೆ ನಿಮಗೆ ಕಹಿ ಬರೋದಿಲ್ಲ. ಸೊ ಮೇಯ್ನಾಗಿ ಇದು ನೆನಪಲ್ಲಿ ಇಟ್ಕೊಳ್ಳಿ. ಇವಾಗ ಇದನ್ನು ತರ್ತರಿಯಾಗಿ ನಾವು ಮಿಕ್ಸಿ ಮಾಡ್ಕೊಳ್ಳೋಣ. ಇನ್ನು ಒಂದು ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ. ಸೊ ಇಬ್ಬರಿಗಲ್ಲ, ನಾನು ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ತಾ ಇದ್ದೀನಿ. ನೀವು ಜಾಸ್ತಿ ಜನಕ್ಕೆ ಮಾಡಿದ್ರೆ ಸ್ವಲ್ಪ ಜಾಸ್ತಿ ಎಣ್ಣೆ ಹಾಕಿ ಫ್ರೆಂಡ್ಸ್. ಇವಾಗ ಈ ಎಣ್ಣೆ ಕಾದ ತಕ್ಷಣ ನಾವು ಸಾಸಿವೆ, ಕಡಲೆಬೇಳೆ, ಶೇಂಗಾ, ಇದು ಈರುಳ್ಳಿ ಇಲ್ಲದೆ ಅಲ್ವಾ, ಸೊ ಹಾಗಾಗಿ ಸಾಸಿವೆ, ಕಡಲೆಬೇಳೆ, ಈರುಳ್ಳಿ, ಜೀರಿಗೆ, ಶೇಂಗಾ, ಕರಿಬೇವು ಹಾಕಿ ಚೆನ್ನಾಗಿ ಲೋ ಫ್ಲೇಮಲ್ಲಿ ನಾನು ರೋಸ್ಟ್ ಮಾಡ್ಕೋತೀನಿ. ಇದಂತೂ ಮಕ್ಕಳಿಗೆ ಅಂತ ಅಲ್ಲ, ಮಕ್ಕಳಿಗೆ ಆಗಲಿ, ಸೊ ಮನೆಯಲ್ಲಿ ಆಫೀಸಿಗೆ ಹೋಗೋರಿಗೆ ಆಗಲಿ, ಸೊ ಬಾಕ್ಸ್ ಕಟ್ಕೊಂಡು ಹೋಗೋರಿಗೆ ತುಂಬ ಚೆನ್ನಾಗಿರುತ್ತೆ. ಹಾಗೆ ನಾನು ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ ಹಾಗೆ ಶುಂಠಿನ ನಾನು ಮಿಕ್ಸಿ ಮಾಡ್ಕೊಂಡಿದ್ನಲ್ಲ, ಆ ಪೇಸ್ಟ್ ಕೂಡ ಲಾಸ್ಟಿಗೆ ಹಾಕ್ತೀನಿ. ಯಾಕಂದರೆ ಬೇಗ ಹಾಕಿಬಿಟ್ರೆ ಅದು ತುಂಬ ರೋಸ್ಟು ಕೆಂಪಾಗಿಬಿಡುತ್ತೆ. ಹಾಗಾಗಿ ನಾನು ಎಲ್ಲ ರೋಸ್ಟ್ ಮಾಡಿಕೊಂಡು ಆಮೇಲೆ ಆ ಪೇಸ್ಟ್ ಹಾಕ್ತೀನಿ. ಇನ್ನು ಅರಿಶಿನ ಹಾಕಿದ್ದೀನಿ. ಉಪ್ಪಂತೂ ನಾನು ಮಿಕ್ಸಿ ಮಾಡ್ಕೊಳ್ಳುವಾಗಲೇ ಹಾಕಿದ್ದೆ. ಇನ್ನು ಉಪ್ಪೇನು ಹಾಕಿಲ್ಲ ಫ್ರೆಂಡ್ಸ್, ಕರೆಕ್ಟೇ ಹಾಕಿದ್ದೆ. ಒಗ್ಗರಣೆಗೆ ಅನ್ನ ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ಯಾವುದೇ ನೀವು ಚಿತ್ರಾನ್ನ ಆಗಲಿ, ಜೀರಾ ರೈಸ್ ಆಗಲಿ, ಟೊಮೊಟೊ ರೈಸ್ ಆಗಲಿ, ಏನೇ ನೀವು ಬಿಸಿ ಮಾಡ್ಕೋಬೇಕು ಅಂದ್ರೂ ಹೈ ಫ್ಲೇಮಲ್ಲಿ ಇಡಿ. ಈ ಥರ ಚಿತ್ರಾನ್ನ ಎಲ್ಲ ಬಿಸಿ ಮಾಡುವಾಗ ಹೈ ಫ್ಲೇಮಲ್ಲಿ ಇಟ್ಟು ಈ ಥರ ಮಿಕ್ಸ್ ಮಾಡುವಾಗ ಅದು ಚೆನ್ನಾಗಿ ಬಿಸಿ ಕೂಡ ಆಗುತ್ತೆ. ಇನ್ನು ಚಿತ್ರಾನ್ನಗೆ ಲಿಂಬೆಹಣ್ಣಂತೂ ಹಾಕಿದರೆ ಇನ್ನೂ ಚೆನ್ನಾಗಿರುತ್ತೆ. ಒಂದು ಅರ್ಧ ಹೋಳಷ್ಟು ನಾನು ಲಿಂಬೆಹಣ್ಣು ಕೂಡ ಹಿಂಡಿದೆ ಫ್ರೆಂಡ್ಸ್. ಹಿಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಗ್ಯಾಸ್ ಆಫ್ ಮಾಡ್ಕೊಂಡ್ಬಿಟ್ಟೆ. ನೋಡಿ, ಸಿಂಪಲ್ ಆದ ಚಿತ್ರಾನ್ನ ರೆಡಿಯಾಗಿದೆ. ಇವಾಗ ಟೇಸ್ಟ್ ನೋಡೋಣ ಹೇಗಿದೆ ಅಂತ ಹೇಳಿ. ಸಖತ್ತಾಗಿದೆ ಫ್ರೆಂಡ್ಸ್. ಸ್ವಲ್ಪ ಖಾರ ಆಗಿದೆ, ಲೆಮನ್ ಹಾಕಿರೋದಂತೂ ಸೂಪರ್ ಟೇಸ್ಟ್ ಕೊಟ್ಟಿದೆ. ಈ ಚಿತ್ರಾನ್ನ ಜೊತೆಗೆ ಮೊಟ್ಟೆ ಕೂಡ ಬಾಯ್ಲ್ ಮಾಡಿದ್ದೀನಿ. ಸೊ ಇವಾಗ ಬಾಕ್ಸ್ ರೆಡಿ ಮಾಡ್ಕೊಳ್ಳೋಣ ಬನ್ನಿ. ನೋಡಿ, ಸಿಂಪಲ್ ಆ್ಯಂಡ್ ಈಸಿ ಚಿತ್ರಾನ್ನ ರೆಡಿ. ಇನ್ನು ಎಲ್ಲ ರೆಡಿ ಆಗಿದೆ. ಬಾಕ್ಸಿಗೆ ಹಾಕ್ಕೋಬೇಕು. ಚಿತ್ರಾನ್ನ ಹಾಕ್ಕೊಂಡಿದ್ದೀನಿ, ಪಪ್ಪಾಯ ಹಣ್ಣು ಹಾಕ್ಕೊಂಡಿದ್ದೀನಿ. ಈ ಥರ ವೆರೈಟಿಯಲ್ಲಿ ನೀವು ಮಕ್ಕಳಿಗೆ ಆಗಲಿ, ದೊಡ್ಡವ್ರಿಗೆ ಆಗಲಿ ಬಾಕ್ಸಲ್ಲಿ ಹಾಕಿ ಕೊಟ್ಟರೆ ಮಧ್ಯಾಹ್ನದ ಊಟ ತುಂಬ ಖುಷಿಯಿಂದ ಊಟ ಮಾಡ್ತಾರೆ. ಬಾಕ್ಸಿಗೆಲ್ಲ ರೆಡಿ ಮಾಡ್ಕೊಂಡೆ. ಚಿತ್ರಾನ್ನ ಎಲ್ಲ ನೋಡಿದ್ರಲ್ಲ ಇವಾಗ ರೆಸಿಪಿ ಮಾಡಿದ್ದು.
ಸೊ ಇವತ್ತು ಟಿಫನಿಗೆ ಅಮ್ಮ ಇಡ್ಲಿ ಕಳಿಸಿದ್ದಾರೆ. ಇವ್ರದ್ದು ತಿಂಡಿ ಆಯಿತು, ಟಿಫನ್ ಮಾಡಿದ್ರು. ಇವಾಗ ನಾನು ಹಾಕ್ಕೊಳ್ತಾ ಇದ್ದೀನಿ. ಆ್ಯಕ್ಚುಲಿ ಇಡ್ಲಿ ಕೂಡ ಸಾಫ್ಟಾಗಿ ಮಾಡ್ತಾರೆ ಅಮ್ಮನ ಮನೆಯಲ್ಲಿ. ಚಟ್ನಿ ಮಾತ್ರ ಸಖತ್ತಾಗಿರುತ್ತೆ, ಅದರಲ್ಲಿ ಮೊಸರುಗಾಯಿ ಕೂಡ ಹಾಕಿರ್ತಾರೆ. ಸೊ ಇವಾಗ ಟಿಫನ್ ತಿನ್ಕೊಂಡು ನಮ್ಮ ಮನೆಯವ್ರು ಸ್ನಾನಕ್ಕೆ ಹೋಗಿದ್ದಾರೆ. ಅವ್ರು ಬಂದ ತಕ್ಷಣ ರೆಡಿ ಆಗಿದ್ದೀನಿ. ಇನ್ನೇನು ಬಾಕ್ಸ್ ಎತ್ತಾಕೊಂಡು ಹೋಯ್ತಾ ಇರೋದೆ ಫ್ರೆಂಡ್ಸ್. ನೋಡೋಣ ಟೇಸ್ಟ್ ಹೇಗಾಗಿದೆ ಅಂತ ಹೇಳಿ. ಅದರಲ್ಲಿ ನನಗೆ ರವೆ ಇಡ್ಲಿ ತುಂಬ ಇಷ್ಟ ಫ್ರೆಂಡ್ಸ್. ಅಕ್ಕಿ ಇಡ್ಲಿನೂ ತುಂಬ ಚೆನ್ನಾಗಿ ಮಾಡ್ತಾರೆ, ಬಟ್ ನಂಗೆ ತುಂಬ ಇಷ್ಟ ಅಂತಂದರೆ ರವೆ ಇಡ್ಲಿ ಸಖತ್ತಾಗಿದೆ. ಈ ಮೊಸರುಗಾಯಿ ಸಖತ್ತಾಗಿರುತ್ತೆ ಹಾಕಿದ್ರೆ. ಫ್ರೆಂಡ್ಸ್, ಏನು ರೆಡಿ ಆಗಿದ್ದೀನಿ, ಟಿಫನ್ ಎಲ್ಲ ಮುಗಿಸ್ಕೊಂಡು ಹೊರಡ್ತೀನಿ. ಸೊ ಖಂಡಿತ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೊಳ್ತೀನಿ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಆದಷ್ಟು ನಿಮ್ಮ ಬಂಧು ಬಳಗರಿಗೆ, ಫ್ರೆಂಡ್ಸ್ಗಳಿಗೂ ಈ ವಿಡಿಯೋಗಳನ್ನು ಶೇರ್ ಮಾಡ್ತಾ ಇರಿ. ಸೊ ಮತ್ತೊಂದು ಹೊಸ ವಿಡಿಯೋ ಜೊತೆಗೆ ಸಿಗ್ತೀನಿ. ಅಲ್ಲಿವರೆಗೂ ಟಾಟಾ, ಬೈ ಬೈ, ಸೀ ಯು. ತಿಂಡಿ ಎಲ್ಲ ಮುಗಿಸ್ಕೊತೀನಿ.